ಸಾತ್ವಿಕ ಸದ್ಭಕ್ತ ಬಂಧುಗಳೇ, ಜೀವನ ನಿರ್ವಹಣೆಗಾಗಿ, ಪರಿವಾರ ರಕ್ಷಣೆಗಾಗಿ ಪ್ರತಿಯೊಬ್ಬ ಮನುಷ್ಯನು ಕೂಡ ಜೀವನದಲ್ಲಿ ಅನೇಕ ಪ್ರಕಾರ ಉದ್ಯೋಗವನ್ನು ಮಾಡುವಂಥ ಅವಶ್ಯಕತೆ ಇದೆ. ಅದಕ್ಕೆ ಹೇಳ್ತಾರೆ, ಉದ್ಯೋಗಂ ಮನುಷ್ಯ ಲಕ್ಷಣಂ. ಮನುಷ್ಯನ ಲಕ್ಷಣ ಯಾವುದು ಅಂತ ಕೇಳಿದರೆ ಉದ್ಯೋಗ. ವಿದ್ಯಾಭ್ಯಾಸ ಮುಗಿತು, ಮುಂದೆ ಅವನ ಜೀವನ ನಿರ್ವಹಣೆಗಾಗಿ ಉದ್ಯೋಗವನ್ನು ಮಾಡುವಂಥದ್ದು ಅತ್ಯಂತ ಅವಶ್ಯಕ ಅಂತ. ಅದನ್ನು ಜಗದ್ಗುರು ರೇಣುಕ ಭಗವತ್ಪಾದರು ಹೇಳ್ತಾ ಇದ್ದಾರೆ ಸಿದ್ಧಾಂತ ಶಿಖಾಮಣಿಯಲ್ಲಿ. ವೃತ್ತಿಶ್ಚೈತನ್ಯ ರೂಪಿಣಿ ಅಂತ ಕರ್ಕೊಂಬಂದಿದ್ದಾರೆ. ಅದನ್ನು ಜಗಜ್ಯೋತಿ ಬಸವೇಶ್ವರರು ಹೇಳ್ತಾ ಇದ್ದಾರೆ, ಕಾಯಕವೇ ಕೈಲಾಸ ಅಂತ ಭಾಳ ಸ್ಪಷ್ಟವಾಗಿ ಹೇಳ್ಕೊಂಡು ಬಂದಿದ್ದಾರೆ. ಅಂದರೆ ಉದ್ಯೋಗ ಎಷ್ಟು ಪ್ರಕಾರ, ಅನೇಕ ಪ್ರಕಾರ ಇದ್ದಾವೆ. ಕೃಷಿ, ವ್ಯವಸಾಯ, ಹೈನುಗಾರಿಕೆ, ತೋಟಗಾರಿಕೆ, ಸರ್ಕಾರಿ ಉದ್ಯೋಗ, ಪ್ರೈವೇಟ್ ಉದ್ಯೋಗ, ಆನಂತರ ವ್ಯವಹಾರ, ವ್ಯಾಪಾರ, ವೈದ್ಯಕೀಯ, ರಾಜಕೀಯ, ಅನೇಕ ಪ್ರಕಾರ ಇಂಡಸ್ಟ್ರಿ ವ್ಯವಹಾರಗಳು, ಬ್ಯಾಂಕ್ ಉದ್ಯಮ, IT-BT ಕಂಪನಿಗಳಲ್ಲಿ ಉದ್ಯೋಗ, ಇನ್ನೂ ಅನೇಕ ಸಹಸ್ರ ಸಂಖ್ಯೆಯಲ್ಲಿ ಉದ್ಯೋಗಗಳು ಇದ್ದಾವೆ. ಈ ಉದ್ಯೋಗಗಳನ್ನು ಅನೇಕ ಪ್ರಕಾರ ಇದ್ದಾವೆ. ನಮಗೆ ಯಾವುದು ಅನುಕೂಲವಾಗುತ್ತೋ ಆ ಉದ್ಯೋಗ ವ್ಯವಹಾರವನ್ನು ಮಾಡಿ ಪರಿವಾರವನ್ನು ನಿರ್ವಹಣೆ ಮಾಡುವಂಥದ್ದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯ ಅಂತ ಹೇಳಿದ್ದಾರೆ. ಅದನ್ನು ಜಗಜ್ಯೋತಿ ಬಸವೇಶ್ವರರು ಹೇಳಿದರು, ಕಾಯಕವೇ ಕೈಲಾಸ. ನಾವು ಹೇಗೆ ಮಾಡಬೇಕು ಉದ್ಯೋಗವನ್ನು ಅಂತ ಕೇಳಿದರೆ, ಅದು ಭಗವಂತನ ಸೇವೆ ಅಂತ ಹೇಳಿ ನಾವು ಉದ್ಯೋಗವನ್ನು ಮಾಡಬೇಕು. ಅದರಲ್ಲಿ ಶ್ರದ್ಧೆಯನ್ನು, ನಿಷ್ಠೆಯನ್ನು, ಪರಿಪೂರ್ಣ ಏಕಾಗ್ರತೆಯನ್ನು ಇಟ್ಟು ಆ ಕಾಯಕವನ್ನು ಮಾಡಬೇಕು. ಅದಕ್ಕೊಬ್ಬ ಉದಾಹರಣೆಯಾಗಿ ಒಬ್ಬ ಸಂತ ನಮಗೆ ಸಿಗ್ತಾ ಇದ್ದಾರೆ. ಅನೇಕ ಸಂತರಲ್ಲಿ ಒಬ್ಬರು ಉದಾಹರಣೆ ತಗೊಳ್ಳಿಕ್ಕೆ ಬರ್ತಾ ಇದೆ. ಅಂದರೆ ರವಿದಾಸ್ ಅಂತ ವಾರಣಾಸಿಯಲ್ಲಿ ಆಗಿ ಹೋಗಿದ್ದಾರೆ. ಸೀರ್ ಗೋವರ್ಧನ್ಪುರ್ ಅನ್ನುವಂಥಲ್ಲಿ ಜನ್ಮ ತಾಳಿರ್ತಕ್ಕಂಥ ರವಿದಾಸ್ ಅನ್ನುವಂಥ ಸಂತ ಅವರು ಉದ್ಯೋಗವನ್ನು ಮಾಡ್ತಾಯಿದ್ರು. ಅವರ ಉದ್ಯೋಗ ಯಾವುದಾಗಿತ್ತು ಅಂದರೆ ಪಾದರಕ್ಷೆಗಳನ್ನು ಹೊಲಿಯುವಂಥ ಕರ್ತವ್ಯವನ್ನು ಮಾಡ್ತಾಯಿದ್ರು. ಕರ್ತವ್ಯದಲ್ಲಿ ಇಷ್ಟು ತಲ್ಲೀನತೆ ಇತ್ತವರಲ್ಲಿ. ಅತ್ಯಂತ ಶ್ರದ್ಧೆ, ಭಕ್ತಿ, ನಿಷ್ಠೆ, ತ್ಯಾಗ, ಸಂಸ್ಕೃತಿ, ಸಂಸ್ಕಾರವನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಉದ್ಯೋಗವನ್ನು ಮಾಡುವಂಥ ವ್ಯಕ್ತಿತ್ವ ಅವ್ರದ್ದಾಗಿತ್ತು. ಒಂದು ಉದಾಹರಣೆ ಬರುತ್ತೆ ಅವ್ರ ಜೀವನದಲ್ಲಿ. ಏನು ಅಂತ ಕೇಳಿದರೆ, ಒಂದು ಮಕರ ಸಂಕ್ರಾಂತಿ ಪುಣ್ಯ ಪರ್ವಕಾಲ. ಆ ಸಮಯದಲ್ಲಿ ಅವರು ಕಾಯಕದಲ್ಲಿ ತಲ್ಲೀನರಾಗಿರ್ತಾರೆ. ಒಂದಷ್ಟು ಜನ ಗಂಗಾ ಸ್ನಾನವನ್ನು ಮಾಡಲಿಕ್ಕೆ ಆ ದಾರಿಯಿಂದ ಹೊರಟಿದ್ರು. ಆವಾಗ ಆ ರವಿದಾಸನನ್ನು ಕೂಡ ಕರೀತಾರೆ. ನೋಡಪ್ಪ, ಇವತ್ತು ಮಕರ ಸಂಕ್ರಾಂತಿ, ಉತ್ತರಾಯಣ ಪುಣ್ಯ ಪರ್ವಕಾಲ, ನೀನು ಬಂದು ಗಂಗಾ ಸ್ನಾನ ಮಾಡು ಅಂತ ಆ ವ್ಯಕ್ತಿಗಳು ಕರೀತಾರೆ. ಆವಾಗ ರವಿದಾಸ್ ಹೇಳ್ತಾ ಇದ್ದಾನೆ, ಇಲ್ಲ, ಇವತ್ತು ಸಂಜೆ ಒಳಗಾಗಿ ಒಬ್ಬರಿಗೆ ನಾನು ಹೊಸ ಪಾದರಕ್ಷೆಗಳ ತಯಾರಿ ಮಾಡಿಕೊಡುವಂಥ ವಚನವನ್ನು ಕೊಟ್ಟಿದ್ದೇನೆ. ಹಾಗಾಗಿ ಸಮಯ ತುಂಬ ಕಡಿಮೆ ಇದೆ, ನಂಗೆ ಬರಲಿಕ್ಕೆ ಸಮಯ ಇಲ್ಲ ಅಂತ ಹೇಳ್ತಾನೆ. ಕೊನೆಗೆ ಹೇಳ್ತಾನೆ, ಒಂದು ನಾಣ್ಯವನ್ನು ಅವನ ಕೈಯಲ್ಲಿ ಕೊಡ್ತಾನೆ. ಇದನ್ನು ತೊಗೊಂಡು ಹೋಗಿ ರವಿದಾಸ ಕೊಟ್ಟ ಅಂತ ಗಂಗಾ ಮೈಯಾಗೆ ಅರ್ಪಣೆ ಮಾಡಿರಿ, ಗಂಗಾ ಮಾತೆಗೆ ಅರ್ಪಣೆ ಮಾಡಿರಿ, ಅವಳಾಗಿ ಕೈವಡ್ಡಿ ಬೇಡಿದರೆ ಮಾತ್ರ ಅದನ್ನು ಕೊಡ್ರಿ, ಇಲ್ಲಾಂದ್ರೆ ಕೊಡೋದು ಬೇಡ ಅಂತ ಆ ರವಿದಾಸ ಹೇಳಿದ. ಅವರು ಅದನ್ನು ತಮಾಷೆಯಾಗಿ ಮಾತಾಡ್ಕೋತ ಹೊರಟರು. ಇವನು ಕೊಟ್ಟಿದ್ದನ್ನು ಗಂಗಾಮಾತೆ ಹೇಗೆ ಇಸ್ಕೊಳ್ಳೋಕೆ ಸಾಧ್ಯದ, ಅವಳು ಬೇಡಿದ್ರೆ ಕೊಡು ಅಂತ ಹೇಳಿ ಮತ್ತೆ ಹೇಳ್ತಿದ್ದಾನೆ ಅಂತ ಅವನ ಬಗ್ಗೆ ಅಪಶಬ್ದವನ್ನು ಮಾತಾಡ್ಕೊತ ಹೊರಟರು. ಹೋಗಿ ಅವರೆಲ್ಲ ಗಂಗಾ ಸ್ನಾನ ಎಲ್ಲ ಮಾಡಿ ಅಲ್ಲಿಂದ ಹೊರಡುವಂಥ ಪ್ರಸಂಗ ಅವರಿಗೆ ಆವಾಗ ಮತ್ತೆ ನೆನಪಾಗತ್ತೆ. ರವಿದಾಸ ಕೊಟ್ಟಂಥ ಒಂದು ನಾಣ್ಯ. ಆವಾಗ ಹೋಗಿ ಅವ್ರು ಹೇಳ್ತಾರೆ, ರವಿದಾಸ ಒಂದು ನಾಣ್ಯವನ್ನು ಕೊಟ್ಟಿದ್ದಾನೆ, ನೀನು ಇದನ್ನು ಕೈ ಒಡ್ಡೆ ಬೇಡಿದ್ರೆ ಕೊಡ್ಲಿಕ್ಕೆ ಹೇಳಿದ್ದಾನೆ ಅಂತ ಹೇಳಿ ಗಂಗಾ ಮಾತೆಯಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಆವಾಗ ಗಂಗಾ ಮಾತೆ ತನ್ನ ಬಲಹಸ್ತವನ್ನು ಚಾಚಿ ಆ ನಾಣ್ಯವನ್ನು ತಗೋತಾಳೆ. ಇವರಿಗೆ ಆಶ್ಚರ್ಯ ಆಗುತ್ತೆ. ಅಷ್ಟೇ ಅಲ್ಲ, ಆನಂತರದಲ್ಲಿ ರವಿದಾಸನಿಗೆ ಇದನ್ನು ಕೊಡು ಅಂಥೇಳಿ ಆ ಯಾವ ವ್ಯಕ್ತಿ ಕಡೆ ಕೊಡ್ತಾಳೆ, ಒಂದು ವಜ್ರ ಖಚಿತವಾದ ಅತ್ಯಂತ ಸುಂದರವಾದಂಥ ಬಂಗಾರದ ಬಳೆಯನ್ನು ಕೊಡ್ತಿದ್ದಾಳೆ. ಅದನ್ನು ತಗೊಂಡ ಅವನಲ್ಲಿ ದುರಾಲೋಚನೆ ಬಂತು. ಆ ಮಾರ್ಗವನ್ನು ಬಿಟ್ಟು ಬೇರೆ ಮಾರ್ಗದಿಂದ ಮನೆಗೆ ಹೋದ. ಅವನ ಹೆಂಡತಿಯ ಬಂಗಾರದ ಬಳೆಯನ್ನು ಕೊಟ್ಟ. ಅವಳು ಆ ಬಂಗಾರದ ಬಳೆಯನ್ನು ನೋಡಿ ಅತ್ಯಂತ ಹರ್ಷಿತಳಾದ್ಲು.
ಅವಾಗ ಹೇಳಿದ್ಲು ಇದು ಒಂದಿದೆ ಇನ್ನೊಂದು ಬೇಕು ಅಂಥೇಳಿ ಹಠ ಹಿಡಿದ್ಲು. ಆವಾಗ ಅದು ತೊಗೊಂಡು ಹೋಗಿ ಮಾರ್ಕೆಟಿಗೆ ಮಾರ್ಲಿಕ್ಕೆ ಹೋದ. ಮಾರ್ಕೆಟಲ್ಲಿ ಇದನ್ನು ತಗೊಳ್ಳೋ ಶಕ್ತಿ ನಮಗಿಲ್ಲ, ನೀವು ಸೀದಾ ರಾಜರ ಹತ್ರ ಹೋಗ್ರಿ ಅಂತೇಳಿ. ಆವಾಗ ರಾಜ ದರ್ಬಾರಿಗೆ ಹೋಗಿ ರಾಜನಿಗೆ ಯಥೇಚ್ಛವಾದಂಥ ಹಣವನ್ನು ಪಡೆದು ಆ ಬಳೆಯನ್ನು ಕೊಟ್ಟು ಬರ್ತಿದ್ದಾನೆ. ಆವಾಗ ರಾಜ ಮಹಾರಾಣಿ ಕೊಟ್ಟಾಗ ಆ ಮಹಾರಾಣಿಯ ಬಂಗಾರದ ಬಳೆಯನ್ನು ನೋಡಿ ಅತ್ಯಂತ ಸಂತುಷ್ಟಳಾಗ್ತಾಳೆ. ಇನ್ನೊಂದು ಬಳೆ ಬೇಕು ಅಂತ ಹಠ ಹಿಡಿತಾಳೆ. ಆವಾಗ ಆ ವ್ಯಕ್ತಿನ ಕರೆದು ಬಳೆ ಇನ್ನೊಂದು ಬೇಕು ಅಂತ ರಾಜ ಆದೇಶ ಮಾಡ್ತಾನೆ. ಆವಾಗ ನನಗೆ ನನ್ನ ಕಡೆಗಿರೋದು ಇದು ಒಂದೇ ಅಂತ ಹೇಳಿ ಅವನು ಹೇಳಿದಾಗ, ನೀನು ನಾಳೆ ಸೂರ್ಯಾಸ್ತದೊಳಗಾಗಿ ಇನ್ನೊಂದು ಬಳೆ ತರದೆ ಹೋದರೆ ನಿನಗೆ ಪ್ರಾಣ ದಂಡನೆ ಎನ್ನುವಂಥ ಆದೇಶವನ್ನು ಮಾಡಿದ. ಆವಾಗ ರವಿದಾಸನ ಬಳಿಗೆ ಓಡಿ ಹೋಗಿ ಆ ವ್ಯಕ್ತಿ ಅವನಿಗೆ ನಡೆದ ಘಟನೆಯನ್ನೆಲ್ಲ ಹೇಳಿ ತಪ್ಪನ್ನು ಒಪ್ಪಿಕೊಂಡ. ಆವಾಗ ಗಂಗಾಮಾತೆಯನ್ನು ರವಿದಾಸ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾನೆ. ಹೇ ಮಾತೆ, ಈ ವ್ಯಕ್ತಿ ಅರಿಯದೆ ಮಾಡಿರುವಂಥ ತಪ್ಪನ್ನು ಕ್ಷಮಾ ಮಾಡು, ನನಗೆ ನಿನ್ನ ಹತ್ರ ಬರಲಿಕ್ಕೆ ಸಮಯ ಇಲ್ಲ, ಹಾಗಾಗಿ ನೀನು ಇಲ್ಲೇ ಇನ್ನೊಂದು ಬಳೆಯನ್ನು ಇವನು ಕೊಟ್ಟು ಇವನು ಪ್ರಾಣ ರಕ್ಷಣೆ ಮಾಡು ಅಂತೇಳಿ ಭಕ್ತಿಯ ಪ್ರಾರ್ಥನೆ ಮಾಡ್ತಾನೆ. ಆವಾಗ ಅವನು ಇಟ್ಟುಕೊಂಡಂಥ ಸಣ್ಣ ಪಾತ್ರೆಯಲ್ಲಿ ನೀರು ಇಟ್ಟುಕೊಂಡಿದ್ದ, ಅದರಲ್ಲಿಯೇ ಕೈಯನ್ನು ಚಾಚಿ ಗಂಗಾ ಮಾತೆ ಅದೇ ತರಹದ ಮತ್ತೊಂದು ಬಂಗಾರದ ಬಳೆಯನ್ನು ಕೊಟ್ಟಳು ಅಂತಕ್ಕಂಥ ಇತಿಹಾಸ ಬರುತ್ತೆ. ಆ ಬಳೆಯನ್ನು ರಾಜನಿಗೆ ಅರ್ಪಣೆ ಮಾಡಿ ಅವನ ಪ್ರಾಣವನ್ನು ಉಳಿಸಿಕೊಂಡ ಅನ್ನುವಂಥ ಇತಿಹಾಸ ಬರುತ್ತೆ. ಅಂದರೆ ಇದ್ರ ತಾತ್ಪರ್ಯ ಇಷ್ಟೇ, ರವಿದಾಸ ಶ್ರೇಷ್ಠ ಸಂತನಾಗಿ ಹೋಗಿದ್ದಾನೆ ವಾರಣಾಸಿಯಲ್ಲಿ. ಇವತ್ತಿಗೂ ಕೂಡ ರವಿದಾಸನ ಹೆಸರಿನಲ್ಲಿ ಎಷ್ಟೋ ಪೂಜಾ ಪ್ರಕ್ರಿಯೆಗಳು ನಡೀತಾ ಇದ್ದಾವೆ, ಧರ್ಮ ಕಾರ್ಯಗಳು ನಡೀತಾ ಇದ್ದಾವೆ, ಅನ್ನಛತ್ರಗಳು ನಡೀತಾ ಇದ್ದಾವೆ. ಕಾರಣ ಏನು ಅಂತ ಕೇಳಿದರೆ, ಕಾಯಕದಲ್ಲಿ ಕೈಲಾಸವನ್ನು ಕಾಣಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಹೇಳಿದರು ಕಾಯಕವೇ ಕೈಲಾಸ ವೃತ್ತಿ ಚೈತನ್ಯ ರೂಪಿಣಿ ಅಂತ ಕರ್ಕೊಂಡು ಬಂದರು. ನಾವು ಮಾಡುವಂಥ ಕರ್ತವ್ಯ ಏನಿದೆಯಲ್ಲ, ಅದು ಕೆಲಸ ಸಣ್ಣದು ದೊಡ್ಡದು ಅಂತ ಅನ್ನುವಂಥ ವಿಚಾರ ನಮಗೆ ಬೇಡ. ಪರಿಪೂರ್ಣ ಶ್ರದ್ಧೆ ಬೇಕು, ಅದರಲ್ಲಿ ಮುಳುಗಬೇಕು. ಈಗೊಬ್ಬ ಕೃಷಿ ಮಾಡುವಂಥ ವ್ಯಕ್ತಿ ಪರಿಪೂರ್ಣ ಶ್ರದ್ಧೆಯಿಂದ ಬೆಳೆಯನ್ನು ಭೂಮಿಗೆ ಬಿತ್ತನೆ ಮಾಡಿದ ಅಂತ ಕೇಳಿದರೆ ಅಷ್ಟಕ್ಕೆ ಮುಗಿಲಿಲ್ಲ. ಆನಂತರವಾಗಿ ಅದನ್ನು ಕಳೆ ತೆಗಿಬೇಕು, ರಸಗೊಬ್ಬರಗಳನ್ನು ಹಾಕಬೇಕು, ಸಮಯಕ್ಕೆ ಸೇರಿ ನೀರನ್ನು ಬಿಡಬೇಕು, ಆ ಕಳೆಯನ್ನು ಕಿತ್ತಾಕಬೇಕು, ಅನೇಕ ರೀತಿಯಿಂದ ಪಾಲನೆ ಪೋಷಣೆಯನ್ನು ಬೆಳೆಯನ್ನು ಮಾಡಿದ ಅಂತ ಕೇಳಿದರೆ ಒಂದು ಕಾಳು 100 ಕಾಳಾಗಿ ಬಂದು ಅವನಿಗೆ ಸೇರುತ್ತೆ. ಅದೇ ರೀತಿ ಕೃಷಿಯಲ್ಲಿ, ವ್ಯವಹಾರದಲ್ಲಿ, ಉದ್ಯೋಗದಲ್ಲಿ ಅನೇಕ ಪ್ರಕಾರ ಯಶಸ್ಸು ಮನುಷ್ಯನಿಗೆ ಆಗಬೇಕು ಅಂತ ಕೇಳಿದರೆ ಅವನಲ್ಲಿ ಶ್ರದ್ಧೆ ಬೇಕು. ಸಾಕಷ್ಟು ಜನ ಒಂದಷ್ಟು ದಿನ ಒಂದು ಉದ್ಯೋಗ, ಮತ್ತೊಂದಷ್ಟು ದಿವಸ ಚೇಂಜ್ ಬದಲಾವಣೆ ಮಾಡ್ತಾ ಹೋಗ್ತಾರೆ. ಯಾಕೆ ಅಂತ ಕೇಳಿದರೆ ಅದನ್ನು ಶುರು ಮಾಡ್ತಾರೆ, ಅದರಲ್ಲಿ ಲಾಭ ಬರಲಿಲ್ಲ ಅಂತ ತಿಳಿತಾರೆ, ಮತ್ತು ಅದನ್ನು ಬಿಡ್ತಾರೆ, ಇನ್ನೊಂದು ಶುರು ಮಾಡ್ತಾರೆ, ಮತ್ತು ಅದನ್ನು ಬಿಡ್ತಾರೆ, ಮತ್ತು ಇನ್ನೊಂದು ಶುರು ಮಾಡ್ತಾರೆ. ಅನೇಕ ಕೆಲಸಗಳು ಮಾಡ್ಕೊಂಡು ಹೋಗ್ತಾರೆ. ಅಂದರೆ ಏನು ಹೇಳ್ತಾರೆ ಅಂತ ಕೇಳಿದರೆ, ನೀವು ಪರಿಪೂರ್ಣ ತಲ್ಲೀನ ಭಾವದಿಂದ ಕೆಲಸವನ್ನು ಮಾಡಿರಿ. ಈಗ ಕೃಷಿ ಮಾಡುವಂಥ ವ್ಯಕ್ತಿಯು ಕೂಡ ಪ್ರತಿ ಸರಿ ಲಾಭ ಆಗಲ್ಲ ಅವರಿಗೆ. ಒಂದು ಸಾರಿ ಲಾಭ ಆಗತ್ತೆ, ಮತ್ತೊಂದು ಸಾರಿ ನಷ್ಟ ಆಗತ್ತೆ, ಮತ್ತೆ ಲಾಭ ಮತ್ತೆ ನಷ್ಟ ಇರುತ್ತೆ. ಆದರೆ ಅವರು ಆ ಕೃಷಿಯಿಂದ ಹಿಂದೆ ಸರಿಯಲ್ಲ, ಮತ್ತೆ ಬೆಳೆಯನ್ನು ಭೂಮಿಗೆ ಬಿತ್ತಾರೆ, ಮತ್ತೆ ಬರುತ್ತೆ, ಭೂಮಿ ತಾಯಿ ಅವ್ರ ಕೈ ಹಿಡಿತಾಳೆ. ಹಾಗೆ ಪ್ರತಿಯೊಂದು ಉದ್ಯೋಗದಲ್ಲೂ ಕೂಡ ಶ್ರದ್ಧೆ ಇರಬೇಕು, ನಿಷ್ಠೆ ಇರಬೇಕು, ತ್ಯಾಗಶೀಲತೆ ಇರಬೇಕು, ಆ ಪರಿಪೂರ್ಣ ತಲ್ಲೀನ ಭಾವ ಇರಬೇಕು. ಹಾಗೆ ಮಾಡಿದಾಗ ಆ ಕೃಷಿ ಯಾವ ಕಾರಣಕ್ಕೂ ಕೂಡ ಅವನ ಕೈ ಬಿಡಲ್ಲ, ಆ ಉದ್ಯೋಗ ಯಾವ ಕಾರಣಕ್ಕೂ ಕೂಡ ಅವನನ್ನು ಕೈ ಬಿಡಲ್ಲ, ಕೈ ಹಿಡಿಯುತ್ತೆ ಅನ್ನೋದನ್ನು ಯಾರೂ ಕೂಡ ಮರಿಬಾರ್ದು ಅನ್ನುವಂಥ ವಿಷಯವನ್ನು ಪ್ರಸ್ತಾಪನೆ ಮಾಡ್ತಾ ಅದಕ್ಕೆ ಹೇಳ್ತಾ ಇದ್ದಾರೆ, ಉದ್ಯೋಗಂ ಮನುಷ್ಯ ಲಕ್ಷಣಂ. ಉದ್ಯೋಗ ಪ್ರತಿಯೊಬ್ಬ ವ್ಯಕ್ತಿಯ ಲಕ್ಷಣ ಅಂತ ಕರ್ಕೊಂಡು ಬಂದಿದ್ದಾರೆ. ಅಂಥ ಕರ್ತವ್ಯದ ಬಗ್ಗೆ ಉಳಿದ ವಿಚಾರವಾಗಿ ನಾಳೆಯ ದಿನ ಚಿಂತನೆ ಮಾಡೋಣ. ಓಂ ಶೋಂಭುಯಾತ್.